ಕೇಳುಗರೆ, ನಮ್ಮ ಇಂದಿನ ಜನಪದ ಸಿರಿ ಕಾರ್ಯಕ್ರಮದಲ್ಲಿ ಇಂದು ಕೊಡಗಿನ ಜನಪದ ಕಲಾವಿದರಾಗಿರುವ ಕುಡಿಯರ ಗೋಪಮ್ಮ ಅವರನ್ನು ಮಾತನಾಡಿಸೋಣ. ಕುಡಿಯರ ಗೋಪಮ್ಮ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ನಿಮ್ಮ ಜನಪದದೊಂದಿಗಿನ ಒಡನಾಟ ಹೇಗೆ? ನಮಸ್ತೆ ಸರ್. ನಮಸ್ಕಾರ, ಮಾತಾಡಿ. ಸರ್, ನಾನು ಕುಡಿಯರ ಗೋಪಮ್ಮ ತೋರ ಗ್ರಾಮದವಳು. ನಾ ಹುಟ್ಟಿ ಬೆಳೆದಿದ್ದೆಲ್ಲ ಕಕ್ಕಬೆಯ ನಾಲಡಿ ಗ್ರಾಮದಲ್ಲಿ. ಅಂದ್ರೆ ನಾಲಡಿ ಗ್ರಾಮದ ಕುಂಡುಮಲೆಯಲ್ಲಿ ಹುಟ್ಟಿರೋದು. ತಂದೆ ಸುಬ್ಬು, ತಾಯಿ ಗಂಗಮ್ಮ ಅಂತ. ಅವರಿಗೆ 3 ಮಕ್ಕಳು, ನಾನು 3ನೇ ಅವಳು. ನಾನು ಮದ್ವೆ ಆಗಿರೋದು ತೋರಕ್ಕೆ. ನಾನು ಜನಪದ ಹೇಗೆ ಬಂದಿರೋದು ಅಂತ ಹೇಳಿದ್ರೆ, ನನಗೆ ಚಿಕ್ಕದಿಂದಾನೇ ಜಾನಪದ ನೃತ್ಯ, ಹಾಡು ಇದ್ರ ಬಗ್ಗೆ ಆಸಕ್ತಿ ಇತ್ತು. ಸ್ಕೂಲಲ್ಲಿ ಓದುವಾಗೆಲ್ಲ ನಾನು ಡ್ಯಾನ್ಸ್ ಎಲ್ಲ ಮಾಡ್ತಿದ್ದೆ. ಆಮೇಲೆ ಮದ್ವೆ ಆದ್ಮೇಲೆ ತೋರದಲ್ಲಿ ಬಂದು ಕಕ್ಕಬೆಯಲ್ಲಿ ಮುತ್ತಪ್ಪನವರು ಜನಪದ ನಮ್ಮ ಈ ಉರುಟಿ ಕೊಟ್ಟು ನೃತ್ಯ ಇದೆ ಅಲ್ಲ, ಇದ್ರ ಬಗ್ಗೆ ನನ್ಗೆ ತುಂಬಾ ಹೇಳಿಕೊಟ್ರು. ಅಂದ್ರೆ ಹೇಳಿಕೊಟ್ರು, ಉರುಟಿ ಕೊಟ್ಟು ಆಟ ಅಂದ್ರೆ ಏನು, ಇದ್ರ ಉದ್ದೇಶ ಏನು, ಮೊದ್ಲು ನಾವು ಯಾವ ತರ ಇದ್ದು, ಇದ್ರ ಬಗ್ಗೆ ಎಲ್ಲ ಅವರೇ ನನಗೆ ಇದು ಕೊಟ್ಟಿರೋದು, ಸಲಹೆ ಕೊಟ್ಟಿರೋದು. ಮತ್ತೆ ನನ್ಗೆ ಅವರು ನನ್ನಲ್ಲಿರುವ ಕಲೆಗೆ ಒಂದು ಕುರುಡು ಮೂಡಿಸಿದೆ ಅವರು. ನಮ್ಮ ಮದ್ವೆಗಿಂತ ಮುಂಚೆ ಸಾಕ್ಷರ ಕಾವೇರಿ ಇದ್ರಲ್ಲಿದ್ದೆ, 1993ರಲ್ಲಿ ಕಕ್ಕಬೆಯಲ್ಲಿ ಸಾಕ್ಷರ ಕಾವೇರಿದು ತರಬೇತಿ ಎಲ್ಲ ಆಗ್ತಿತ್ತು. ಅದಕ್ಕೆ ಸೇರ್ಕೊಂಡು ನಾನು ನಮ್ಮ ಮನೆ ಪಕ್ಕದವರಿಗೆಲ್ಲ ಅವರವರ ಹೆಸರು ಬರಿಸಲು ತೋರಿಸ್ಕೊಡ್ತಿದ್ದೆ. ಆವಾಗಲೇ ನನಗೆ ಸಮಾಜ ಸೇವೆದು ಒಂದು ಮನೋಭಾವ ಮೂಡಿದೆ ನನ್ನಲ್ಲಿ. ಮತ್ತೆ ಜನಪದದ ಬಗ್ಗೆ ಅಷ್ಟೇ, ಆವಾಗಲೇ ಮುತ್ತಪ್ಪನವರಿಗೆ ಗೊತ್ತಿತ್ತು ಜನಪದರಲ್ಲಿ ನನಗೆ ಆಸಕ್ತಿ ಇದೆ ಅಂತ. ನಿಮ್ಮಲ್ಲಿ ಆ ಶಕ್ತಿ ಇದೆ ಅಂತ ಕುಡಿಯರ ಮುತ್ತಪ್ಪನವರು ಗುರುತಿಸಿದ್ರು. ಹೌದು, ಅವರ ಪ್ರೋತ್ಸಾಹದಿಂದ ನೀವು ಈ ಕಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರಿ. ಹೌದು ಸರ್. ಅವರು ಈ ಉರುಟಿ ನೃತ್ಯವನ್ನು ಮಾಡಿ ತಂಡ ಕಟ್ಟಿಕೊಂಡು ತಮಿಳ್ನಾಡಿಗೆಲ್ಲ ಹೋಗಿದ್ರು. ಅವಾಗ ನನ್ನ ಕೂಡ, ನಾನು ಮದ್ವೆಯಾಗಿ ತೋರದಲ್ಲಿ ಇದ್ರೂನು ನನ್ನ ಕರ್ಕೊಂಡು ಹೋಗಿದ್ರು ಅಲ್ಲಿಗೆ. ಅಲ್ಲಿ ಅವರ ನೃತ್ಯ, ಜಾನಪದದ ಶೈಲಿ, ಮತ್ತೆ ಅಲ್ಲಿದ್ದು ಜನರು, ಆ ತಮಿಳ್ನಾಡಿನ ಜನರು ಅವರಿಗೆ ಅಂತಲ್ಲ, ಈ ಕಲಾ ತಂಡದವರಿಗೆ ಕೊಟ್ಟಂತ ಒಂದು ಪ್ರೋತ್ಸಾಹ, ಇದೆಲ್ಲ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ನಾನು ಕೂಡ ಈ ತರ ಒಂದು ತಂಡ ಕಟ್ಟಿಕೊಳ್ಬೇಕು, ಒಂದು ಭಾಗವಹಿಸ್ಬೇಕು ಇಂತ ಕಾರ್ಯಕ್ರಮದಲ್ಲಿ ಅಂತ ನನ್ಗೆ ತುಂಬಾ ಆಸೆ ಆಯ್ತು ಸರ್. ಆಮೇಲೆ ನಮಗೆ ಕಕ್ಕಬೆಯಲ್ಲಿ ಅವರೇ ಕರೆದು ಒಂದು ಕಾರ್ಯಕ್ರಮ ಮಾಡಿಸಿದ್ರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕಾರ್ಯಕ್ರಮ ಮಾಡಿ ನಮ್ಮನ್ನು ಕರೆದ್ರು. ಒಂದು 4 ಜನ ಬಂದು ತರಬೇತಿ ಪಡ್ಕೊಳ್ಳಿ ಈ ಉರುಟಿ ಕೊಟ್ಟ ಆಟನ ಅಂತ. ನನ್ಗೆ ಫಸ್ಟ್ ಉರುಟಿ ಕೊಟ್ಟ ಆಟ ಬರ್ತಾನೆ ಇಟ್ಟಿಲ್ಲ, ಆದ್ರೂನು ನಾ ಅಲ್ಲಿ ಕಲ್ತೆ. 4 ದಿವಸ ತೋರದಿಂದ ಕಕ್ಕಬೆಗೆ ಡೈಲಿ ಹೋಗೋದು ಬರೋದು ಮಾಡಿ ಅಲ್ಲೇ ನಾನು ಕಲ್ತೆ ಉರುಟಿ ಕೊಟ್ಟ ಆಟ. ಅಲ್ಲಿ ಕಲ್ತಾದ್ಮೇಲೆ ನಾನು ಬಂದು ತೋರದಲ್ಲಿ ಎಲ್ಲರನ್ನ ಕರೆದು ಕಾರ್ಯಕ್ರಮ ಮಾಡಿ ಉರುಟಿ ಕೊಟ್ಟ ಆಟ ಮಾಡೋಣ, ಮತ್ತೆ ನಾವು ಹೀಗೆ ತಂಡ ಕಟ್ಟಿಕೊಂಡು ಎಲ್ಲಲ್ಲಿ ಹೋಗೋಣ ಅಂತ ಹೇಳ್ಕೊಂಡು ನಾನು ನಮ್ಮ ಕಲೆ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳಿ ನಾನು ಇದು ಮಾಡಿದೆ ಸರ್. ಯಾವ ಪ್ರಕಾರಗಳಲ್ಲಿ ನಿಮ್ಮ ಈ ಜನಪದದ ಒಡನಾಟ? ನಾನು ನೃತ್ಯದಲ್ಲಿ ಸರ್, ನೃತ್ಯನೂ ಮಾಡ್ತೀನಿ, ಹಾಡುನು ಹೇಳ್ತೀನಿ. ಅಂದ್ರೆ ದುಡಿ ಬರ್ಸಕ್ಕೆ ಬರಲ್ಲ, ದುಡಿ ನನ್ನ ಗಂಡ ಮತ್ತೆ ಗಂಡನ ತಮ್ಮ, ನಮ್ಮ ಕುಟುಂಬದವರೇ, ತಮ್ಮ ಆಗಬೇಕು ಮುನ್ನಪ್ಪ ಅಂತ, ಅವರು ಕೂಡ ನನ್ನ ಈ ನೃತ್ಯಕ್ಕೆ ಅವರು ದುಡಿ ಬಾರಿಸ್ತಾರೆ ಸರ್. ನೀವು ಈಗ ಒಂದು ಜನಪದ ಗೀತೆಯನ್ನು ಹಾಡಿದ್ರೆ ಅದಕ್ಕೆ ದುಡಿ ನುಡಿಸೋದಕ್ಕೆ ಅಲ್ಲಿ ಜನ ಇದ್ದಾರಾ? ಇದ್ದಾರೆ ಸರ್. ಈಗಾಗ ಒಂದು ಹಾಡು ಹೇಳ್ಬೋದಾ? ಹೇಳ್ತೀನಿ ಸರ್. ಹೇಳಿ ಹೇಳಿ.
ಕೊಂಡೋರು ಮದ್ದು ಇನ್ನೇನೋ ಬಿಟ್ಟುಕೊಂಡೋರು ಮದ್ದು ಕೊಟ್ಟಿದ್ರಿ ಇನ್ನೇ ಕಡುರ ಮದ್ದು ಲಾಡೆ ಬರುತ್ತಿದ್ದಡನ್ನ ಕಾಣಿಯೋ ಲೆಲ್ಲೆಲಾಲೆ ಬಾಳು ಲೆಲ್ಲೆಲ ಬಾಳು ಚಿಳಂಬೇದಿಲು ಒಳಕನ ಮದ್ದು ಕುಡು ಮಾರತಿಲು ತುಳುನ ಮದ್ದು ಮದ್ದು ಲೆಲ್ಲೆಲಾಲೆ ಬಾಳು ಲೆಲ್ಲೆಲ ಬಾಳು ತೇತನ ಕಲಿತು ಮದ್ದು ಲೆಲ್ಲೆಲಾಲೆ ಬಾಳು ಲೆಲ್ಲೆಲ ಬಾಳು ಮುದತು ಬೂಕತು ಮುಪನಿ ಕಳು ಮಿನ್ಯ ಬೂದ ತುಳು ಮಿನ್ಯ ಬೂದ ತುಳಿ ದೇವ ತುಳಿಯೋ ಕುಡ ಬೂದ ತುಳಿ ತಮ್ಮಚ ತುಳಿ ಕುಡ ಬೂದ ತುಳಿ ಮಲುಮ ತುಳಿ ಲೆಲೆಲಾಲೆ ಬಾಳು ಲೆಲೆಲ ಬಾಳು ಲೆಲೆಲಾಲೆ ಬಾಳು ಲೆಲೆಲ ಬಾಳು ಉದತ್ತು ಬೂದತ್ತು ಮುಪನಿ ಕಳು ಜೋಯಿ ತೋರ ತೆಗ ದುಂಬನ ಕಳು ಒಡಬಗುರಿ ಪಕಾಡಿ ಬಂದು ಚುಕ ಲೆಲೆಲಾಲೆ ಬಾಳು ಲೆಲೆಲ ಬಾಳು ಮಲಡಿ ಮಲೆ ಬಟತ್ತು ಮಲೆ ಬಟತ್ತು ಮಲಲು ನಿನ್ನ ಪಾಣಿಯೋ ಬಹಳ ಚೆನ್ನಾಗಿತ್ತು ಗೋಪಮ್ಮ ಅವರೇ, ಬಹಳ ಚೆನ್ನಾಗಿತ್ತು ಅಂದೆ. ಥ್ಯಾಂಕ್ ಯು ಸರ್. ಇನ್ನು ಯಾವ ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನೆಲ್ಲಿ ಎಲ್ಲೆಲ್ಲಿ ಕೊಟ್ಟಿದ್ದೀರಿ? ನಾನು ಮೊದಲು ಅಂದ್ರೆ ಕನ್ನಡ ಸಂಸ್ಕೃತಿ ಇಲಾಖೆ ಕೊಡವ ಅಕಾಡೆಮಿಯಲ್ಲಿಯೂ ಅಷ್ಟೇ ಕುಡಿಯರ ಕರಂಬಯ್ಯ ಅವರು ಇದ್ರು. ಅವರನ್ನು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರಲ್ಲಿ ಮಕ್ಕಳನ್ನ ಕರ್ಕೊಬಂದು ನಮ್ಮಲ್ಲಿಗೆ ತರಬೇತಿ ಕೊಟ್ಟು ನಮ್ಮನ್ನ ಎಲ್ಲ ಕಾರ್ಯಕ್ರಮಕ್ಕೆ ಅವರು ಭಾಗವಹಿಸಿದ್ದಾರೆ. ಅವರು ಕೂಡ ನನಗೆ ತುಂಬಾ ಜಾನಪದದಲ್ಲಿ ಮುಂದುವರಿಯಕ್ಕೆ ಕಾರಣರಾದವರು ಕುಡಿಯರ ಕರಂಬಯ್ಯನವರು ಕೂಡ. ಕೊಡವ ಸಾಹಿತ್ಯ ಅಕಾಡೆಮಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಸಾಹಿತ್ಯ ಪರಿಷತ್ತು, ಮತ್ತೆ ರೇಡಿಯೋ ಹಬ್ಬ, ದಸರಾ, ಕೊಡಗಿನಲ್ಲಿ ನಾವು ಒಬ್ರು ಕುಡಿಯರ ಒಂದು ಜಾನಪದ ನೃತ್ಯ ಇದೆ ಅಂತ ಹೇಳಿ ಕಲೆಗೆ ಒಂದು ಬೆಲೆ ಕೊಡಿಸಿದವರು ತಾತಂಡ ಪ್ರತಾಪ್ ಸರ್. ಅವ್ರನ್ನ ನಾ ಯಾವಾಗ್ಲೂ ನೆನ್ಸ್ಕೊಳ್ತೀನಿ. ಅಂದ್ರೆ ಅವ್ರದ್ದು ಹಾಕಿ ಮ್ಯಾಚ್ ಆದಾಗ ನಮ್ಮನ್ನ ಕರೆದು ಆ ಗ್ರೌಂಡ್ ಅಲ್ಲಿ ನೃತ್ಯ ಮಾಡಿಸಿರೋದು. ಕೊಡಗಿನ ಮೂಲೆ ಮೂಲೆ ಕಡೆಯಿಂದ ಹಾಕಿ ಮ್ಯಾಚ್ ಗೆ ಬಂದಿದ್ದಾರೆ. ಅವ್ರಿಗೆಲ್ಲ ಗೊತ್ತಾಗಿರೋದೇ ಆ ಹಾಕಿ ಮ್ಯಾಚ್ ಅಲ್ಲಿ ಇಂಥದ್ದೊಂದು ಕಲೆ ಇವರಿಗೆ ಇದೆ ಅಂತ ಹೇಳಿ. ಈ ನಿಮ್ಮ ಕಲೆಯನ್ನ ನೀವು ಹೊರ ಜಿಲ್ಲೆಗಳಲ್ಲಿ ಎಲ್ಲಿಯಾದ್ರೂ ಪ್ರದರ್ಶನ ಕೊಟ್ಟಿದ್ದೀರಾ? ಹೌದು ಸರ್, ಎಲ್ಲೆಲ್ಲ ಅಂತ ಹೇಳಿಬಿಡ್ತೀನಿ. ಕೊಡಗಿನ ಎಲ್ಲಾ ಕಡೆಯಲ್ಲಿಯೂ, ಮತ್ತೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ, ಮತ್ತೆ ಡೆಲ್ಲಿ, ಜಾರ್ಖಂಡ್, ತಮಿಳುನಾಡು, ಕೇರಳ, ತಮಿಳುನಾಡಿನ ವಾಲ್ಪಾರೆಯಲ್ಲಿ, ಕೇರಳದ ಕಾಲಡಿಯಲ್ಲಿ, ಮತ್ತೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಮಾಡಿದ್ದೀನಿ. ಅಂದ್ರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ, ಗಣೇಶ ವಿಸರ್ಜನೆ ಅಂತ ಕಾರ್ಯಕ್ರಮದಲ್ಲಿ, ಹಬ್ಬ ಅದೇ ನಿಮ್ಮಲ್ಲೇ ಮಾಡಿರೋದು. ಕಾಡಿನ ಮಕ್ಕಳ ರೇಡಿಯೋ ಹಬ್ಬ ಅಂತ ಮಾಡ್ತಾ ಇದ್ದು. ಹೌದು, ಕಾಡಿನ ಮಕ್ಕಳ ರೇಡಿಯೋ ಹಬ್ಬ ಅಂತ ಅದರಲ್ಲೆಲ್ಲ ಪಾಲ್ಗೊಂಡಿದ್ರಿ? ಹೌದು ಸರ್. ಗೋಣಿಕೊಪ್ಪ ದಸರಾ ಮತ್ತೆ ಮಡಿಕೇರಿ ದಸರಾ ಮತ್ತೆ ಇಲ್ಲಿ ಮಂಡ್ಯ ರೈತ ದಸರಾ ಅಂತ ಮಾಡಿದ್ರು, ಅಲ್ಲಿಗೂ ಕೂಡ ಕರೆದಿದ್ದಾರೆ. ಪ್ರತಿ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಅಂತೂ ನಾವು ಕಾರ್ಯಕ್ರಮ ಕೊಡ್ತೀನಿ ಸರ್. ಸುಮಾರು ಅಂದ್ರೆ ನಾನು ಎಲ್ಲಿ ಕೂಡ ನನ್ಗೆ ಕಾರ್ಯಕ್ರಮ ಕೊಡಕ್ ಆಗಲ್ಲ ಅಂತ ಹೇಳಲ್ಲ ಸರ್. ಅಂದ್ರೆ ನಾನು ಸುಮಾರು ಅಂದ್ರೆ 474ನೇ ಕಾರ್ಯಕ್ರಮ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನನ್ಗೆ ತಹಶೀಲ್ದಾರ್ ಮೇಡಮ್ ಅವರು ಕಾರ್ಯಕ್ರಮ ಕೊಟ್ಟಿದ್ರು ವಿರಾಜಪೇಟೆದು. ಮತ್ತೆ ಕನ್ನಡ ರಾಜ್ಯೋತ್ಸವ ಚೇಂಡಾಣೆ ಅಲ್ಲಿ ಒಂದು ಹಾಕಿ ಮ್ಯಾಚ್ ಆಯ್ತು, ಅಲ್ಲಿ ಕೂಡ ನನಗೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಕನ್ನಡ ರಾಜ್ಯೋತ್ಸವದಲ್ಲಿ ಖಂಡಂಗಲ ಹಾಕಿ ಮ್ಯಾಚ್
ಅಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಕಾಕೂರ್ ಪರ್ಬಲ್ಲಿ 2 ಸರಿ ಆರ್ಟ್ಸ್ ಮ್ಯಾಚಿನಲ್ಲಿ ಕಾರ್ಯಕ್ರಮ ಕೊಡಿಸಿದ್ದಾರೆ ಗ್ರೌಂಡಿನಲ್ಲಿ. ಈಗ ಕೊಡಗಿನಲ್ಲಿ ನಿಮ್ಮ ನೃತ್ಯದ ಬಗ್ಗೆ ಅಥವಾ ಗಾಯನ ಹಾಡುಗಳ ಬಗ್ಗೆ ಎಲ್ಲ ಹೆಚ್ಚಿನದವರಿಗೆ ಗೊತ್ತಿರ್ತದೆ. ಈಗ ನೀವು ಹೊರ ಜಿಲ್ಲೆಗಳಿಗೆ ಹೋಗಿ ಹೊರ ರಾಜ್ಯದಲ್ಲಿ ಹೋಗಿ ನೀವು ಕಾರ್ಯಕ್ರಮವನ್ನು ಕೊಡುವಾಗ ಅಲ್ಲಿಯ ಜನರ ಅಭಿಪ್ರಾಯ ಹೇಗಿರ್ತಾ ಇತ್ತು? ಅಲ್ಲಿ ಕೂಡ ಇದಕ್ಕಿಂತ ಜಾಸ್ತಿ ನಮಗೆ ಅವರು ಸಂತೋಷ ಪಡ್ತಾರೆ ಸರ್. ನಮ್ಮ ನೃತ್ಯ ನೋಡಿ, ಅಂದ್ರೆ ನಮ್ಮ ನೃತ್ಯದ್ದು ನನಗೆ ಒಂದ್ಸರಿ ಮೈಸೂರಲ್ಲಿ ಹೇಳಿಕೊಟ್ರು. ನಾವು ಮಾಡುವ ನೃತ್ಯ ಯಾವ ತರ ಇದೆ ಅಂದ್ರೆ ಯೋಗಾಸನಕ್ಕೆ ಅದು ಜಾನಪದ ನೃತ್ಯ ಸಂಬಂಧಿಸಿರೋದು ಅಂತ. ಅಂದ್ರೆ ಒಂದೊಂದು ನಾವು ಕಾಲಾಗಲಿ, ಕೈ ಆಗಲಿ, ಸೊಂಟ ಆಗಲಿ, ನಾವು ಒಂದೊಂದು ಇದು ಕೊಡ್ತೀವಿ ಅಲ್ಲ, ಅದ್ರಲ್ಲಿ ಒಂದೊಂದು ಅರ್ಥ ಇದೆ ಅಂತ ಹೇಳಿ ನಮಗೆ ಸಪೋರ್ಟ್ ಮಾಡಿದ್ರು. ನನಗೆ ಆವಾಗ ಫಸ್ಟ್ ಗೊತ್ತೇ ಇಟ್ಟಿಲ್ಲ ನಾನು ಮಾಡುವ ಕಾರ್ಯಕ್ರಮದಲ್ಲಿ ನೃತ್ಯದಲ್ಲಿ ಯಾವ ತರ ಎಲ್ಲ ಇದೆ ಅಂತ. ಒಂದು ಯೋಗಾಸನ ಸರ್ ನನಗೆ ಹೇಳಿದ್ರು, ನೀವು ಮಾಡುವ ಜಾನಪದ ನೃತ್ಯದಲ್ಲಿ ಇಷ್ಟೊಂದು ಅಂಶ ಸೇರಿದೆ, ತುಂಬಾ ಚೆನ್ನಾಗಿದೆ ಅಮ್ಮ, ಈ ತರ ಕಾರ್ಯಕ್ರಮ ನೀವು ಮುಂದೂಡಿಸ್ಕೊಂಡು ಹೋಗು, ಯಾವತ್ತು ವಯಸ್ಸಾಗಿದೆ ಅಂತ ಕಾರ್ಯಕ್ರಮ ಇದು ನಿಲ್ಲಿಸ್ಬೇಡ ಅಂತೇಳಿ. ಈಗ ನೀವು ನಮ್ಮ ಯುವ ಕಲಾವಿದರಿಗೆ ಈ ನೃತ್ಯ ಪ್ರಕಾರಗಳು, ಹಾಡುಗಳ ವಿಚಾರವಾಗಿ ತರಬೇತಿಯನ್ನ ಕೊಡ್ತಾ ಇದ್ದೀರಾ? ಹೌದು ಸರ್, ನಾನು ನನ್ನ ಟೀಮ್ ಅಲ್ಲಿ 5 ವರ್ಷದ ಮಕ್ಕಳಿಂದ ಹಿಡಿದು 65 ವರ್ಷದ ಮಹಿಳೆಯರಿಗೂ ಕೂಡ, ವಯಸ್ಸಾದವರಿಗೂ ಕೂಡ ನಾನು ಈ ನೃತ್ಯವನ್ನು ಕಲಿಸಿದ್ದೀನಿ. ಈಗ ದೂರ ದೂರ ಹೋಗುವ ಇದ್ರಲ್ಲಿ ನಾನು ವಯಸ್ಸಾದವ್ರನ್ನ ಸ್ವಲ್ಪ ಬಿಟ್ಟಿದ್ದೀನಿ. ಅಂದ್ರೆ ತರ ಏಜಿನ ಹುಡುಗಿಯರನ್ನೇ ಕರ್ಕೊ ಬನ್ನಿ, ವಯಸ್ಸಾದವ್ರನ್ನ ದೂರ ಕರ್ಕೊಂಡು ಹೋಗಲು ಕಷ್ಟ ಅಲ್ಲ, ಅದಕ್ಕೆ ಬೇಡ, ಸ್ವಲ್ಪ ಹೆಂಗಾದವ್ರನ್ನೇ ಕರ್ಕೊ ಬನ್ನಿ ಅಂತ ಹೇಳ್ತಾರೆ ಸರ್. ಹಂಗೆ ನಾನು 5 ವರ್ಷದಿಂದ 65 ವರ್ಷದ 70 ವರ್ಷ ಆದವ್ರನ್ನೂ ಕೂಡ ನಮ್ಮಲ್ಲಿ ಡ್ಯಾನ್ಸ್ ಮಾಡ್ತಾರೆ ಸರ್. ಈಗ ನೀವು ದೆಹಲಿ ಅಥವಾ ಜಾರ್ಖಂಡ್, ತಮಿಳುನಾಡಿಗೆಲ್ಲ ಹೋಗಿದ್ದು ಯಾವ ಇಲಾಖೆಯಿಂದ? ನಾನು ದೆಹಲಿಗೆ ಹೋಗಿರೋದು ಕೊಡವ ಅಕಾಡೆಮಿಯಿಂದ. ಜಾರ್ಖಂಡ್ಗೆ ಹೋಗಿರೋದು ಕುಡಿಯರ ಮೊತ್ತಪ್ಪನವರ ಮಗ ಭರತ್ ಚಂದ್ರ ದೇವಯ್ಯ, ಅವ್ರದ್ದು ಏನೋ ಒಂದು ಅಕಾಡೆಮಿ ಇದೆ, ಅವ್ರು ಕರ್ಕೊಂಡು ಹೋಗಿರೋದು ಸರ್. ನನ್ಗೆ ಅಂದ್ರೆ ಭಾಷೆದ್ದು ಅಲ್ಲಿ ದೆಹಲಿ ಮತ್ತೆ ಜಾರ್ಖಂಡಿಗೆ ಹೋದಾಗ ಸ್ವಲ್ಪ ಭಾಷೆದ್ದು ಇದಾಯ್ತು. ಅಂದ್ರೆ ನಂಗೆ ಎಲ್ಲಾ ಭಾಷೆನೂ ಕೊಡೋ ಭಾಷೆ ನಾವು ಮಾತಾಡೋದು, ಕೊಡೋ ಭಾಷೆ ಕನ್ನಡ. ಇದು ಬಿಟ್ರೆ ತಮಿಳ್ನಾಡಿಗೆ ಹೋದ್ರೆ ತಮಿಳು ಮಾತಾಡ್ತೀನಿ, ಕೇರಳಕ್ಕೆ ಹೋದ್ರೆ ಮಲಯಾಳ ಮಾತಾಡ್ತೀನಿ, ದಕ್ಷಿಣ ಕನ್ನಡ ಜಿಲ್ಲೆ ಆ ಕಡೆ ಹೋದ್ರೆ ತುಳು ಮಾತಾಡ್ತೀನಿ. ಹಾಗೆ ನನ್ಗೆ ಎಲ್ಲಾ ಭಾಷೆ ಬರುತ್ತೆ, ಹಿಂದಿ ಮಾತಾಡಕ್ ಬರಲ್ಲ. ಅದು ಒಂದು ರೀತಿಯಲ್ಲಿ ಕೊಡಗಿನವರ ಜನರ ವಿಶಿಷ್ಟತೆ ಅಲ್ವಾ? ತಮಿಳ್ನಾಡು, ಕೇರಳ ಈ ಭಾಗಕ್ಕೆ ಹೋದ್ರೆ ನಾವು ನಮ್ಮ ಡ್ರೆಸ್ ಅಲ್ಲೇ ಹೋಗ್ತೀವಿ ಅಲ್ಲ, ಅದಕ್ಕೆ ಅವರು ಇಂಥ ಕಡೆಯಿಂದಾನೇ ಬಂದಿದ್ದೀರಾ ಅಂತ ಹೇಳಿ ಅವರು ಗುರ್ತಿಸ್ತಾರೆ ಸರ್. ಅಂದ್ರೆ ಈ ಕೊಡಗು ಭಾಷೆಯಲ್ಲಿ ಸ್ವಲ್ಪ ತಮಿಳು, ಮಲಯಾಳಂ ಭಾಷೆ ಮಿಕ್ಸ್ ಇದೆ ಅಲ್ಲ, ಅದರಿಂದ ಅವರು ಕಂಡುಹಿಡಿತಾರೆ ಇದು ಕೊಡವ ಭಾಷೆ ಅಂತ. ಗೋಪಮ್ಮ ಅವರೇ, ನಿಮಗೆ ಸಿಕ್ಕ ಪ್ರಶಸ್ತಿಗಳು, ಸನ್ಮಾನಗಳ ಬಗ್ಗೆ? ಸರ್, ನನ್ಗೆ ಪ್ರಶಸ್ತಿ ಸಿಕ್ಕಿಲ್ಲ. ನಾನು ಹೀಗಾಗಿ ನಮ್ಗೆ ಬೆಂಗಳೂರು ಜನಪದ ಲೋಕದಿಂದ ಅಲ್ಲಿಂದ ಸರ್ ಬಂದು ನಮ್ಮ ಮನೆಯಲ್ಲಿ ವಿಡಿಯೋ ಮಾಡ್ಕೊಂಡು ಹೋದ್ರು. ಈ ಹಾಡನ್ನ ವಿಡಿಯೋ ಮಾಡಿದ್ರು, ಒಂದು ಬೈನೆ ಮರನ ಅದ್ರ ಬಗ್ಗೆ ಎಲ್ಲಾನು ವಿವರಣೆ ಎಲ್ಲ ಮಾಡಿಸ್ಕೊಂಡ್ರು. ಮತ್ತೆ ವಯಸ್ಸು ಕೇಳಿದ್ರು. ವಯಸ್ಸು ಕೇಳುವಾಗ ನಾನು 48 ವಯಸ್ಸು ಸರ್ ಅಂತ ಹೇಳ್ದೆ. ಅವಾಗ ಸರ್ಕಾರದ ಇದ್ರಲ್ಲಿ ಪ್ರಶಸ್ತಿ ತಕೊಳ್ಳುವಾಗ 60 ವಯಸ್ಸು ಆಗಿರ್ಬೇಕಮ್ಮ ಅಂತ ಹೇಳಿದ್ರು. ಪರವಾಗಿಲ್ಲ ಸರ್, ನನ್ಗೆ ಯಾವ ಪ್ರಶಸ್ತಿ ಕೊಟ್ಟಿಲ್ಲ ಅಂದ್ರೂ ನನ್ಗೆ ಬೇಜಾರಿಲ್ಲ. ಅಂದ್ರೆ ನನ್ಗೆ ಕಲೆನ ನಾನು ಹೀಗೆ ಮುಂದಕ್ಕೆ ತಂದಿದ್ದೀನಿ ಅಂತ ಹೇಳುವ ಒಂದು ಸಂತೋಷ ನನ್ಗೆ ಇದೆ ಸರ್. ಸನ್ಮಾನ ಮಾಡಿದ್ದಾರೆ ನನ್ಗೆ ಸಾಹಿತ್ಯ ಸಮ್ಮೇಳನದಲ್ಲಿ ನಾಪೋಕ್ಲಲ್ಲಿ ಸನ್ಮಾನ ಮಾಡಿದ್ದಾರೆ. ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದರಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯಲ್ಲಿ ಕಳೆದ ವರ್ಷ ನನಗೆ ಸನ್ಮಾನ ಮಾಡಿದ್ರು. ಮತ್ತೆ ಜಾನಪದ ಅಕಾಡೆಮಿಯಿಂದ ಕಳೆದ ವರ್ಷ ಕಕ್ಕಬೆಯಲ್ಲಿ ಸನ್ಮಾನ ಮಾಡಿದ್ರು. ಈ ವರ್ಷ ಸಾಹಿತ್ಯ ಸಮ್ಮೇಳನದಲ್ಲಿ ಮೊರಾರ್ಜಿ ಶಾಲೆ, ವಿರಾಜಪೇಟೆ ತಾಲೂಕು ಇದರಲ್ಲಿ ಸಮ್ಮೇಳನ ಮಾಡಿದ್ರಲ್ಲ, ಅವಾಗ ಮೊರಾರ್ಜಿ ಶಾಲೆಯಲ್ಲಿ ಸನ್ಮಾನ ಮಾಡಿದ್ರು. ಮತ್ತೆ ಕೊರೋನಾ ವಾರಿಯರ್ಸ್ ಅಂತ ಹೇಳಿ ನನಗೆ ಹಿರಿಯ ನಾಗರಿಕರ ವೇದಿಕೆ ವಿರಾಜಪೇಟೆ
ಇಲ್ಲಿ ಕೂಡ ನನಗೆ ಮುಲ್ಲೆಂಗಡ ಶಂಕರಿ ಪೊನ್ನಪ್ಪ ಸರ್ ಅವರು ಕೂಡ ಸನ್ಮಾನ ಮಾಡಿದ್ರು ಸರ್. ಈಗ ನಿಮ್ಮ ನೃತ್ಯಗಳನ್ನು ನೀವು ಯಾವ ಯುವ ತಂಡವನ್ನು ರಚಿಸ್ಕೊಂಡಿದ್ದೀರಿ, ಆ ತಂಡದೊಂದಿಗೆ ಬೇರೆ ಬೇರೆ ಕಡೆ ಕಾರ್ಯಕ್ರಮ ಕೊಡೋದಕ್ಕೆ ಈಗಲೂ ಹೋಗ್ತಾ ಇದ್ದೀರಾ? ಹೌದು ಸರ್, ನಾನು ಈಗಲೂ ಕೂಡ ಅದೇ ಈಗ ಕೊನೆ ಬಾರಿ ಅಂದ್ರೆ ಸಾಹಿತ್ಯ ಸಮ್ಮೇಳನದಲ್ಲಿ ಕೊನೆಯದಾಗಿ ಭಾಗವಹಿಸಿರೋದು ಕಾರ್ಯಕ್ರಮ ಮಾಡಿ. ಅಂದ್ರೆ ನನ್ನ ಟೀಮಲ್ಲಿ ಒಂದೊಂದ್ ಕಡೆ ಮಹಿಳೆಯರನ್ನೇ ಹಾಕೊಂಡು ಡ್ಯಾನ್ಸ್ ಮಾಡ್ತೀನಿ, ಇನ್ನೊಂದು ಕಡೆ ಹುಡುಗರನ್ನು ಕರ್ಕೊಳ್ತೀನಿ. ಈ ಹೆಂಗಸರ ಮಧ್ಯ ಗಂಡಸರು ಕೂಡ ಹುಡುಗರು ಕೂಡ ನೃತ್ಯ ಮಾಡ್ತಾರೆ. ಅಂದ್ರೆ ನಮ್ಮ ಈ ಉಲ್ಟಿ ಕೊಟ್ಟು ಆಟ ಅಂದ್ರೆ ಮೊದಲಿನ ಕಾಲದಲ್ಲೂ ಬೆಂಕಿ ಗುಡ್ಡೆ ಹಾಕೊಂಡು ನೃತ್ಯ ಮಾಡುವಾಗ ಗಂಡಸರು ಹೆಂಗಸರು ಮಕ್ಕಳು ವಯಸ್ಸಾದವರು ಯಾವದ್ದು ಇದು ಮಾಡದೆ ಎಲ್ಲರೂ ಕೂಡ ನೃತ್ಯ ಮಾಡ್ತಿದ್ರು. ಹಾಗಾಗಿ ನಾನು ಹುಡುಗರನ್ನು ಕರ್ಕೊಳ್ತೀನಿ ಸರ್. ಎಷ್ಟು ತಂಡಗಳಿವೆ ಈಗ ನಿಮ್ಮ ಬಳಿ? ನನ್ನ ಬಳಿ 2 ತಂಡ ಇದೆ ಸರ್. ಒಂದು ಹುಡುಗರದ್ದು ಒಂದು ತಂಡ ಇದೆ. ಅಂದ್ರೆ ಹುಡುಗರದ್ದು ನಾನು ಚಿಕ್ಕ ಇದ್ರಲ್ಲೇ ಮಡಿಕೇರಿಯಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ಆಯ್ತಲ್ಲ, ಆವಾಗ ಚಿಕ್ಕ ಮಕ್ಕಳನ್ನ ನಾ ಕರ್ಕೊ ಬಂದಿದ್ದೀನಿ ಒಂದು ತಂಡನ. ಆ ಹುಡುಗರು ಕೂಡ ಈಗ ದೊಡ್ಡವರಾಗಿದ್ದಾರೆ, ಅವರು ಕೂಡ ಉಲ್ಟಿ ಕೊಟ್ಟು ಡ್ಯಾನ್ಸ್ ಮಾಡ್ತಾರೆ. ಈಗ ನಿಮ್ಮಲ್ಲಿ ನೃತ್ಯ ಹೇಳಿದ್ರಿ, ಯಾವ್ಯಾವ ನೃತ್ಯಗಳನ್ನು ಕಲಿಸಿಕೊಡ್ತೀರಿ? ನಾನು ಈ ಉಲ್ಟಿ ಕೊಟ್ಟು ಮಾತ್ರ ನಾವು ಮಾಡ್ತಾ ಇರೋದು ಸರ್. ಇದ್ರ ಮಧ್ಯೆ ನಾನು ಒಂದು ವಿಶ್ವ ಮಹಿಳಾ ದಿನಾಚರಣೆಗೆ ಜನಪದ ಡ್ಯಾನ್ಸ್ ಮಾಡಿದೆ. ಯಾವ್ದು ಅಂದ್ರೆ ಜನಪದ ಹಾಡಿನಲ್ಲಿ ಲೇಲೆ ಪಾಡು ಆ ಹಾಡಿಗೆ ಒಂದು ಡ್ಯಾನ್ಸ್ ಮಾಡಿದ್ದೀನಿ ಸರ್. ನಾನು ಜನಪದ ಹಾಡು ಹೇಳ್ತೀನಿ ಸರ್, ಮತ್ತೆ ಈ ನಾಟಕದ ಬಗ್ಗೆನೂ ಹಾಡು ಹೇಳ್ತೀನಿ. ನಾನು ಬೀದಿ ನಾಟಕನೂ ಮಾಡ್ತೀನಿ ಅಲ್ಲ, ಅದ್ರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಹಾಡು ಹೇಳ್ತೀನಿ. ಹೆಣ್ಣಿನ ಜನ್ಮಕ್ಕೆ ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು, ಬೆನ್ನು ಕಟ್ಟುವರು ಸಭೆಯೊಳಗೆ, ಬೆನ್ನು ತಟ್ಟುವರು ಸಭೆಯೊಳಗೆ, ಸಾವಿರ ಹೊನ್ನು ಕಟ್ಟುವರು ಹುಡಿಯೊಳಗೆ. ಎನಗೆ ಯಾರಿಲ್ಲಂತ ಮನದಾಗ ಮರುಗಿದರ ಪರನಾಡಲೋಪ ಪ್ರತಿ ಸೂರ್ಯ, ಪರನಾಡಲೋಪ ಪ್ರತಿ ಸೂರ್ಯ, ನನ್ನಣ್ಣ ಬೀದಿಗೆ ಚಂದ ಮಹುದಿಯಾದ. ಹೆಣ್ಣಿನ ಜನುಮಕ್ಕೆ ಹೆಣ್ಣಿನ ಜನುಮಕ್ಕೆ ಎನಗೆ ಯಾರಿಲ್ಲಂತ ಮನದಾಗ ಮರುಗಿದರ ಪರನಾಡಲೋಪ ಪ್ರತಿ ಸೂರ್ಯ, ಪರನಾಡಲೋಪ ಪ್ರತಿ ಸೂರ್ಯ, ನನ್ನಣ್ಣ ಬೀದಿಗೆ ಚಂದ ಮೌದಿಯಾದ. ಮನೆಯ ಹಿಂದಿನ ಮಾವು ಸದಾರ ಬರುವಾಗ ಸುರಿದಾವಿ ಮಲ್ಲಿಗೆ, ದೊರೆ ನನ್ನ ತಮ್ಮ ಬರುವಾಗ, ದೊರೆ ನನ್ನ ತಮ್ಮ ಬರುವಾಗ, ಏಲಕ್ಕಿ ಕೊನೆ ಬಾಗಿ ಹಾಲ ತಿರುತೆ. ಹೆಣ್ಣಿನ ಜನುಮಕ್ಕೆ ಹೆಣ್ಣಿನ ಜನುಮಕ್ಕೆ ಅಣ್ಣ ತಮ್ಮರು ಬೇಕು, ಬೆನ್ನು ಕಟ್ಟುವರು ಸಭೆಯೊಳಗೆ, ಬೆನ್ನು ತಟ್ಟುವರು ಸಭೆಯೊಳಗೆ, ಸಾವಿರ ಹೊನ್ನು ಕಟ್ಟುವರು ಗುಡಿಯೊಳಗೆ. ಬಹಳ ಸಂತೋಷ ಆಯಿತು ಗೋಪಮ್ಮ ಅವರೇ ನಿಮ್ಮ ಜೊತೆ ಮಾತನಾಡಿ. ಕೊಡಗಿನ ಜನಪದ ಕಲಾವಿದರಾದ ಗೋಪಮ್ಮ ಅವರೊಂದಿಗೆ ಇಂದಿನ ಜನಪದ ಸಂಗಮ ಕಾರ್ಯಕ್ರಮದಲ್ಲಿ ಅವರೊಂದಿಗೆ ಮಾತನಾಡಿದ್ದೀವಿ. ಇಂದು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇಷ್ಟು ಹೊತ್ತು ಮಾತನಾಡಿದ್ದಕ್ಕೆ ಕುಡಿಯರ ಗೋಪಮ್ಮ ಅವರಿಗೆ ನಿಲಯದ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಮಕ್ಕಳು ಕೂಡ ಧನ್ಯವಾದ ಸರ್, ನನಗೆ ಕಾರ್ಯಕ್ರಮ ಮಾಡಲು ಅವಕಾಶ ಕೊಟ್ಟಿದ್ದಕ್ಕೆ, ನನ್ನ ಕಲೆಯ ಬಗ್ಗೆ
ಪ್ರಸಾರ ಮಾಡೋದಕ್ಕೆ ಕೂಡ ತಮಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತೇನೆ ಸರ್.